Today's Devra movie review, starring by NTR, Janvi Kapoor, Saif Ali Khan, Prakash Raj, Srikanth, and director by Kotala Shiva, and music director by Anirudh. ಒಂದು ಮಾಸ್ ಆಡಿಯನ್ಸ್ ಅಲ್ಲಿಗೆ ಒಂದು ಮಾಸ್ ಮೂವಿ ಅಂತೀವಲ್ಲ ದೇವರ ಮೂವಿ 3 ಗಂಟೆ ರಂಟೆ ಮೂವಿ ಅದ. ಮಾರ್ನಿಂಗ್ 4 o'clock ಇದು ಮೂವಿ ನೋಡ್ಬೇಕಂತ ನಾ ಪ್ಲ್ಯಾನ್ ಮಾಡಿದೆ. ಬಟ್ 4 o'clock ನನಗೆ ನೋಡ್ಲಿಕ್ಕಾಗಲಿಲ್ಲ. 9 o'clock ಹೋಗಿಸಿ ಇದು ಮೂವಿ ನೋಡ್ಕೊಂಡು ಬಂದಿನ. ಜಸ್ಟ್ ನಾನು ಈಗ ಮನೆಗೆ ಬಂದಿನ. ಸೊ ಅಲ್ಲೇ ಥಿಯೇಟರ್ಲೆಸ್ ಒಂದು ವಿಡಿಯೋ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದೆ. ಬಟ್ ವಿಡಿಯೋ ಮಾಡಿದೆ, ಬಟ್ ಅದು ವಿಡಿಯೋ ಅಲ್ಲಿಲ್ಲ ನನಗೆ. ಸೊ ಇವತ್ತು ಮಾತಾಡ್ಬೇಕಂದ್ರು ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆದಾಗೆ ಫಿಲ್ಮ್ದು ಬಿ ಜಿ ಎಮ್ ಇಲ್ಲಿ ಏನು ಡಿಸೈನಿಂಗ್ ಮಾಡಿರಲ್ಲ, ಇಲ್ಲಿ ಸಾಲಿಡ್ ಕೊಟ್ಟರಪ್ಪ ಅನಿರುದ್ಧ್ ಅವರು. ಅದು ಸಾಂಗ್ ಕೆಳಮಟ್ಟಿಗಲ್ಲಿ ಮತ್ತು ಅದು ಮಾಸ್ ಆಡಿಯನ್ಸ್ ನಡ್ಬಾರ್ದು ಕುಂತಿಗೆ ಸದು ಪೂರ ಸೀನ್ ನೋಡೋದಲ್ಲಿ ಥಿಯೇಟರ್ನಲ್ಲಿ ಮಜಾ ಬಂತು. ಯಾಕಂದ್ರೆ ಥೋಡೆ ಬೂಸ್ ಬಂಪ್ಸ್ ಕ್ರಿಯೇಟ್ ಮಾಡಿದೆ. ಅದು ದೇವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಸಾಂಗ್ ಅದೆಲ್ಲ ಮಜಾ ಬಂತು ಕೆಳಮಟ್ಟಿಗೆ. 3 ವರ್ಷ ಆಯ್ತು ರೀ NTR ಅವ್ರದ್ದು ಮೂವಿ ನೋಡ್ಲಾರ್ದೆ. RR ಮೂವಿ ಆದಮೇಲೆ ಇದು ಮೂವಿ ಬಂದದ. ಮೊನ್ನೆ ಒಂದು ಪ್ರೀ ಇವೆಂಟ್ ಫಂಕ್ಷನ್ಸ್ ಅಲ್ಲಿಕ್ಕೆ ಎಷ್ಟೋ ಪ್ರಾಬ್ಲಮ್ ಇತ್ತು, ನಿಮಗೆ ಮಂದಿ ಗೊತ್ತದ. ಅದು ಪ್ರೀ ಇವೆಂಟ್ ಫಂಕ್ಷನ್ ಕ್ಯಾನ್ಸಲ್ ಆಯ್ತು. ಯಾಕಂದ್ರೆ ಅಷ್ಟು ಗನ ಕ್ರೌಡ್ ಬಂದಿತ್ತು. NTR ಯಾವುದೂ ಮೂವಿ ಬಂದಿಲ್ಲ. ಇದು ಮೂವಿ ಒಂದು ಪ್ರೀ ಇವೆಂಟ್ ಫಂಕ್ಷನ್ ನೋಡಬೇಕು, NTR ನೋಡ್ಬೇಕಂತ ಅಷ್ಟು ಗನ ಆಡಿಯನ್ಸ್ ಬಂದರು. ಬಟ್ ಕ್ರೇಜ್ ಇತ್ತು ಬಾಸ್. ಪ್ರತಿಯೊಂದು ಥಿಯೇಟರ್ ಹೌಸ್ಫುಲ್. ನೀವು ಸಿನೆಪಾಲಿಕ್ ತೊಗೋರಿ, PVR ತೊಗೋರಿ, IMAX ತೊಗೋರಿ, ನಾರ್ಮಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ನು ಅಂತೀವಲ್ಲ, ಅಲ್ಲಿನೂ ಅಷ್ಟು ಗನ ಪಬ್ಲಿಕ್ ಆದ. ಮಾರ್ನಿಂಗ್ 4 o'clock ಒಂದೊಂದು ಸ್ಟೇಟ್ನಲ್ಲಿ 2ಕ್ಕೆ ಶೋ ಚಾಲೂ ಮಾಡಿದ. ಬಟ್ ಕಂಟಿನ್ಯೂ ಶೋಗಳು ಫುಲ್ ಅವ. TR ಫ್ಯಾನ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರು ಏನು ಬ್ಯಾನರ್ ಕಟ್ಟ್ಯಾರಿ, ದೊಡ್ಡ ದೊಡ್ಡ ಬ್ಯಾನರ್ ತಂದ್ಗೇಸಿ ಅದು ಮಾಸ್ಲಿ ಕಟ್ಟ್ಯಾರ. ರಾತ್ರಿ ಬೇಗನ ಕುಂತ್ಕೇಸಿ ಕಟ್ಟ್ಯಾರ. ಅಷ್ಟು ಬ್ಯಾನರ್ಗಳನ್ನು ಚಲೋ ಕಂಡು. ಬಟ್ ಪಾಯಿಂಟ್ ಫಿಲ್ಮ್ ಬಗ್ಗೆ ನಾವು ಮಾತಾಡ್ಬೇಕು ನೋಡ್ರಿ. ನಾ ಟೇಲರ್ ಬಂದಿತ್ತಲ್ಲ, ಅವಾಗ ಸ್ವಲ್ಪ ನಾ ಪ್ರಿಡಿಕ್ಟ್ ಮಾಡ್ಕೊಂಡಿದ್ದೆ ಈ ಸ್ಟೋರಿ ಹಿಂಗೆ ಇದ್ದಿರ್ಬೇಕಂತ. ನಾ ಸೆಕೆಂಡ್ ಟೇಲರ್ ಬಗ್ಗೆ ನಾ ಮಾತಾಡಿದೆ. ಫಸ್ಟ್ ಟೇಲರ್ ಒಂದು ಡೀಟೇಲಾಗಿ ನಾ ರಿವ್ಯೂ ಕೊಟ್ಟಿದ್ದೇನೆ. ಅದಕ್ಕಿಂತ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಇದು ಮೂವಿ ಸ್ಟೋರಿ ಏನಂತ. ಸಮುದ್ರದ ಸೀನ್ನಲ್ಲಿ ಏನು ಪ್ರೆಸೆಂಟೇಷನ್ ಕೊಟ್ಟರಲ್ಲ, ಥೋಡೆ ಬೂಸ್ ಬಂಪ್ಸ್ ಕ್ರಿಯೇಟ್ ನೀವು ಮಾಡ್ದೆ. ಶಾರ್ಕ್ ಸಂಗಟ್ NTR ಅವ್ರ ಸೀನ್ ಬರೋ ಸೀನಲ್ಲಿ ಮತ್ತು ಸಮುದ್ರದ ಆ್ಯಕ್ಷನ್ ಸೀನ್ಸ್ ಅವು ಬೆಟರ್ ನನಗೆ ಅನ್ಸ. ಮತ್ತು ಇಲ್ಲಿ ಅಗೇನ್ಸ್ ಅದೇ ಪಾಯಿಂಟ್ ಇಲ್ಲಿ ಇಟ್ಟಾರ. ಕ್ಯಾರೆಕ್ಟರ್ ಒಳಗೆ ಅಲ್ಲಿ ನಾವು ಮಾತಾಡೋಂಗೆ ಫಸ್ಟ್ ಆಫ್ ದೇವರ ಏನು ಕ್ಯಾರೆಕ್ಟರ್ ಅಲ್ಲ, ಅದು ಒಂದು ಸ್ಟ್ರಾಂಗ್ ಒಂದು ಬಿಲ್ಡಪ್ ಅಂತ ರೆಡಿ ಮಾಡ್ತಾರೆ. ಇಲ್ಲಿ ಅವ್ನ ಅಪೋಸಿಟ್ ಅವ್ನ ಫ್ರೆಂಡ್ ಇರ್ತಾನಲ್ಲಿ ಸೈಫ್ ಅಲಿ ಖಾನ್. ಅದು ಪಾಯಿಂಟ್ ಟೇಲೊಳಗೆ ಕೊಟ್ಟಾರ. ನಾ ಹೇಳೋದು ಜರುತ್ತಿದ್ದಿಲ್ಲ, ಯಾಕಂದ್ರೆ ಅದು ಪಾಯಿಂಟ್ ನಮಗೆ ಕಾಣ್ಲತ್ತಿದೆ. ಇವ್ರಿಬ್ಬರು ನಡುವೆ ಆಗ್ತದೆ ಮತ್ತೇನು ನೆಕ್ಸ್ಟ್ ಅಂತ. ಇದೇ ಪಾಯಿಂಟ್ ಫಿಲ್ಮ್ ಒಂದು ಸ್ಟ್ರೆಂತ್ ಅಂತ ನಾವು ಅನ್ಬೋದು. ಬಟ್ ಫಿಲ್ಮಲ್ಲಿ ಜಾನಿ ಕಪೂರ್ನವರ ರೊಮ್ಯಾಂಟಿಕ್ ಸಾಂಗ್ಸ್ಗಳಲ್ಲಿ, ಮೆಲೋಡಿ ಸಾಂಗ್ಸ್ಗಳಲ್ಲಿ ಪ್ರೆಸೆಂಟೇಷನ್ ನನಗೆ ಸರಿಯಾಗಿ ಅನ್ಸದ. ಬಟ್ ಈ ಫಿಲ್ಮಲ್ಲಿ ತೊಳೆ ಜಾನಿ ಕಪೂರ್ಗೆ ಅದು ತೆಲುಗುದಾಗ ನಾ ಮೂವಿ ನೋಡಿನಲ್ಲ, ಅವರ ಡಬ್ಬಿಂಗು ಲಿಪ್ಸ್ ಸರಿಯಾಗಿ ನನಗೆ ಅನಿಸಿದ್ದು. ಪರ್ಫೆಕ್ಟ್ಲಿ ಅವ್ರ ಡಬ್ಬಿಂಗಲ್ಲಿ ಮಾಡ್ಲತ್ತಿರು. ಅವ್ರ ಆ್ಯಕ್ಟಿಂಗ್ ಒಳಗೆ ಸ್ವಲ್ಪ ಚೇಂಜಸ್ ನನಗೆ ಅನ್ಸದ. ಬಾಲಿವುಡ್ ಮೂವಿ ನೋಡ್ತೀವಲ್ಲ, ಬಟ್ ಈ ಮೂವಿ ಒಳಗಂದ್ರೆ ಸ್ವಲ್ಪ ಅವ್ರಿಗೆ ನಮಗೆ ಚೇಂಜಸ್ ಕಾಣ್ಲತ್ತಾರ. ಅವ್ರ ಆ್ಯಕ್ಟಿಂಗ್ ಒಳಗೆ ಅವ್ರ ಬಾಡಿ ಪರ್ಸ್ನಾಲಿಟಿ ಆಗಲಿ ಮತ್ತು ಅವ್ರು ಮಾತಾಡೋದು ಬಿಹೇವಿಯರ್ನು ಅದು ಮೂವಿ ಒಳಗೆ ನಮಗೆ ಕಾಣ್ಲತ್ತದ. ಟ್ಯಾಲೆಂಟೆಡ್ ಕಾಣ್ಲತ್ತದ ಇದು ಮೂವಿ ಒಳಗೆ ನೋಡೋ ಮಟ್ಟಿಗೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಅವರು ಕಾಣ್ಲತ್ತೀವಿ ತೆಲುಗುದಾಗಿ. ನೆಕ್ಸ್ಟ್ ಒಂದು ಬಿಗ್ ಪ್ರಾಜೆಕ್ಟ್ ಬರ್ತಾವೆ. ಅದೊಂದು ಪಾಯಿಂಟ್ ನನಗೆ ಅನ್ಸೋದು ಇದು ಮೂವಿ ನೋಡಿಗಿಸಿ. ಎಕ್ಸಾಕ್ಟ್ಲಿ ನಾವು ಮಾತಾಡ್ಬೇಕಂದ್ರು ಪುಷ್ಪ 2 ಒಳಗೆ ಶ್ರೀವಲ್ಲಿ ಕ್ಯಾರೆಕ್ಟರ್ ಏನಿತ್ತಲ್ಲ, ಸೊ ಅದೇ ಪಾಯಿಂಟ್ ನನಗೆ ಅನ್ಸಿದ್ದು ಟೀಸರ್ ಟೇಲರ್ ಬಂದಾಗೆ. ಮತ್ತು ಇದು ಮೂವಿ ನೋಡೋ ಮಟ್ಟಿಗೆ ಅದೇ ಪಾಯಿಂಟ್ ಅನ್ಸೋದು. ಥೋಡೆ ಪ್ಲೇಸ್ನಲ್ಲಿ ಇದು ಮೂವಿ ಸ್ಟೋರಿ ಕಂಟಿನ್ಯೂ ನೋಡ್ತಿಲ್ಲ. ಒಂದು ದೇವರ ಒಂದೊಂದು ಸಾಂಗ್ ರಿಲೀಸ್ ಆಗ್ತದ, ಅದು ಆ್ಯಕ್ಷನ್ ಸೀನ್ಸ್ ಅದ. ಅದು ಟೇಲರ್ ನೋಡೋ ಮಟ್ಟಿಗೆ ಸೇಮ್ ನಿಮಗೆ ಅನಿಸೋದು ಏನಪ್ಪ ಕಂಟಿನ್ಯೂ ಟೇಲರ್ ನೋಡ್ಲತ್ತಿನ ಅಂತ ಈ ಥರ ಒಂದು ಪಾಯಿಂಟ್ ಅನ್ಸೋಕೆ ಇಟ್ಟಾರ. ಬಟ್ ಸ್ಟೋರಿ ಒಳಗೆ ಏನು ಡೆವಲಪ್ ನನಗೆ ಅನಿಸಲಿಲ್ಲ. ಇಲ್ಲಿ ನಾವು ಮಾತಾಡ್ಬೇಕಂದ್ರೆ NTR ಮಾಸ್ ಲುಕ್ನಾಗಲಿ, ಮತ್ತು ಇಲ್ಲಿ 2 ಕ್ಯಾರೆಕ್ಟರ್ NTR ತೋರಿಸಲ್ಲ. ಒಂದು ಮಾಸ್ ಲುಕ್ನಾಗಲಿ, ಒಂದು ಸೈಲೆಂಟ್ ಪ್ಲೇ ಇರ್ತಾನೆ. ಸೊ ಅದನ್ನು ಕ್ಯಾರೆಕ್ಟರ್ ಅವನೊಳಗೆ ಬಿಹೇವಿಯರ್ ಚೇಂಜ್ ಆಗತ್ತದ. ನೆಕ್ಸ್ಟ್ ಅವ್ನ ಫಾದರ್ ಬಗ್ಗೆ ತಿಳ್ಕೊಳತ್ತ ನಾವು. ಅವ್ನ ಫಾದರ್ ಎಷ್ಟು ಎಷ್ಟು ಧೈರ್ಯ ಮನುಷ್ಯ ಇದ್ದೀನಂತ, ಆ ಥರ ಒಂದು ಬಲವಾನ್ ಮನುಷ್ಯ ಇದ್ದೀನಂತ ಎಲ್ಲೋ ಊರ ಮಂದಿ ಎಲ್ಲ ಹೇಳ್ತದೆ. ಬಟ್ ಅದೇ ಸಮುದ್ರ ಬಗ್ಗೆದಾಗಲಿ ಮತ್ತು ಅಲ್ಲಿ ಗ್ಯಾಂಗ್ ಬಗ್ಗೆದಾಗಲಿ ಇಲ್ಲಿ ರೂಲ್ ಮಾಡ್ಬೇಕಂತ ಎಲ್ಲ ಕೋಶಿಶ್ ಮಾಡ್ಲತ್ತಾನೆ ಸೈಫ್ ಅಲಿ ಖಾನ್. ಬಟ್ NTR ಅವ್ರಿಗೆ ನಾವು ಮಾತಾಡ್ಬೇಕಂದ್ರೆ ಅವ್ನಿಗೆ ಅಗೇನ್ಸ್ಟ್ ಹೊಡ್ಲಕ್ಕೆ ಇಲ್ಲಿ ಕೊಡಲಾಗಿದೆ. ಇದೇ ಫಿಲ್ಮ್ ಸ್ಟ್ರೆಂತ್ ಅದ. ಆ್ಯಕ್ಷನ್ ಸೀನ್ಸ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಸೈಫ್ ಅಲಿ ಖಾನ್ ಅಲ್ಲಿ, ಇಲ್ಲಿ NTR ಬಗ್ಗೆ ನಾವು ಮಾತಾಡಿ ಇಬ್ಬರು ಯುದ್ಧ ಆಗದ ಅದು ಗ್ರೌಂಡ್ನಲ್ಲಿ, ಅದು ಸೀನ್ ಲಿಟ್ರಲಿ ಅದು ಮಜಾ ಬಂತು ನೋಡೋ ಮಟ್ಟಿಗೆ. ಅಂದ್ರೆ ರಾತ್ರಿ ಬೇಕನ ಇಬ್ಬರು ಜಗಳ ಆಡ್ತಾರೆ. ಅದು ಸೀನ್ ನೋಡೋ ಮಟ್ಟಿಗೆ ಇಬ್ಬರು ಅಲ್ಲಿ ಸೋಲಲ್ಲ. ಅದು ಪಾಯಿಂಟ್ ಅಂತರ್ಗ ತೋರಿಸಿ ಇಬ್ಬರು ಬಲ್ವಾನಾರ, ಇಬ್ಬರು ಯುದ್ಧ ಮಾಡಿದ್ರೆ ಹೆಂಗೆ ಜಗಳ ಆತ ಅಂತ ಆ ಥರ ಪಾಯಿಂಟ್ ಆಫ್ ಅಂತರ್ಗ ತೋರಿಸ್ಯಾರ. ಬಟ್ ಅಲ್ಲಿ ದೇವ್ರಿಗೆ ಪೂಜೆ ಮಾಡಲ್ಲ. ಒಂದು ಆಯುಧ ಅಂದ್ರೆ ಒಂದು ಏನಪ್ಪ ವೆಪನ್ ಅಂದ್ರೆ ಗೊತ್ತಲ್ಲ, ತ್ರಿಶೂಲ ಆಗಲಿ ಬೇರೆದಾಗಲಿ ಏನೇನೋ ಸಿಂಬಲ್ಸ್ಗಳು ಇರ್ತಾವಲ್ಲ, ಸೊ ಅಲ್ಲಿ ಅದಕ್ಕೆ ಪೂಜೆ ಮಾಡ್ತಾರೆ. ಅದಕ್ಕೂ ಡೆವಲಪ್ ಮಾಡಿಲ್ಲ ಒಂದು ಪಾಯಿಂಟ್ ನಮಗೆ ಅನ್ಸ. ಅದು ನೋಡಿ ನಮಗೆ ಇಮೋಷ್ನಲ್ ಆಗ್ಬೇಕು, ಕನೆಕ್ಟ್ ಆಗ್ಬೇಕು. ಈ ಥರ ಯಾಕೆ ಅವ್ರು ಮಾಡ್ಲತ್ತಾರ ನಮಗೆ ಅನಿಸ್ಬೇಕು, ಬಟ್ ಅನಿಸಲ್ಲ. ಬಟ್ ದೇವರ ಇಲ್ಲಿ ಫಸ್ಟ್ ಆಫ್ ಅಂದ್ರೆ ಸಾಲಿಡ್ ನಮಗೆ ಅನಿಸದ. ಬಟ್ ಇಂಟರ್ವಲ್ ಟೈಮ್ದಾಗ ನಾವು ಮಾತಾಡೋಕೆ ಸ್ವಲ್ಪ ಅಲ್ಲಿ ಚೇಂಜ್ ಆಗ್ತದೆ. ಮತ್ತು
ಬೇರೆ ಕ್ಯಾರೆಕ್ಟರಲ್ಲಿ ಇಂಟ್ರೊಡ್ಯೂಸ್ ಕೊಡ್ತಾರಲ್ಲ. ಸೊ ಇಲ್ಲಿ ಅವ್ರ ಕ್ಯಾರೆಕ್ಟರ್ ನಾವು ಮಾತಾಡ್ಬೇಕಂದ್ರೆ ಸ್ವಲ್ಪ ಜಗದಾಗ ಹಂಜುತ್ತಾನೋ ಅಥವಾ ಜಗದಾಗ ಅಂಜಿಸ್ತಾನೋ, ಈ ಥರ ಅವ್ನ ಬಾಡಿ ಲ್ಯಾಂಗ್ವೇಜ್ದಾಗಲಿ ಅವ್ನ ಫೇಸ್ನಾಗಲಿ ಅದು ಎಕ್ಸ್ಪ್ರೆಷನ್ ನಮಗೆ ಕಾಣ್ತದೆ. ಬಟ್ ಅಲ್ಲಿದ್ದರೆ ನಾವು ಮಾತಾಡ್ಬೇಕಂದ್ರೆ ಸೈಫ್ ಅಲಿ ಖಾನ್ ಕ್ಯಾರೆಕ್ಟರ್ ಇಲ್ಲಿ ಭೈರವ ಕ್ಯಾರೆಕ್ಟರ್ ಇಟ್ಟಾರಲ್ಲ, ಸೊ ಅವ್ರ ಬಾಡಿ ಲ್ಯಾಂಗ್ವೇಜ್ದಾಗಲಿ ಅವ್ರ ಲುಕ್ನಾಗಲಿ ಏನು ನಮಗೆ ಚೇಂಜಸ್ ಕಾಣಿಸಲ್ಲ. ಓಕೆನಾ, ಫಸ್ಟ್ ಆಫ್ ಲೈಸ್ ಸೀರಿಯಸ್ ಕ್ಯಾರೆಕ್ಟರ್ ಒಂದು ಇಟ್ಟಾರ, ಇಲ್ಲೇ ಪಾಯಿಂಟ್ ನಮಗೆ ಅನ್ಸದ. ಬಟ್ ಅದು ಶಿಪ್ನೆಲ್ಲ ತರೋದು ಸೀನ್ಸ್ಗಳಲ್ಲಿ ಕಳುವು ಮಾಡ್ಕೊಂಡು ಬರೋ ಸೀನಲ್ಲಿ ಇದೇ ಪಾಯಿಂಟ್ ಅದ. ಬಟ್ ಥೋಡೆ ಪ್ಲೇಸ್ನಲ್ಲಿ ಇನ್ನೂ ಇಮೋಷ್ನಲ್ ಕನೆಕ್ಟ್ ಮಾಡಬೇಕಿತ್ತು, ಅದೊಂದು ಪಾಯಿಂಟ್ ನನಗೆ ಅನಿಸಿದ್ದು. ಆ್ಯಂಡ್ ಆಗತನ ಬಾಹುಬಲಿ ಅಪ್ಲೆ ಒಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇಟ್ಟಾರ. ಥೋಡೆ ಮಂದಿಗೆ ಅದು ನೋಡ್ಲಿಕ್ಕೆ ಮಜಾ ಬರ್ತದೆ, ಥೋಡೆ ಮಂದಿಗೆ ಏನಪ್ಪ ಇದು ಮಾಡ್ಯಾರ ಕೋಟಾಲ ಶಿವ ಅಂತಾನೆ. ಆಚಾರ್ಯ ಅಪ್ಲೆ ಮೂವಿ ಇಲ್ಲ, ಅದಕ್ಕಿಂತ ಬೆಟರ್ ಮೂವಿ ನನಗೆ ಅನ್ಸದ. ಸೊ ಫಸ್ಟ್ ಆಫ್ ಆಲ್ಗೆ ಪೂರ ಡಿಟೇಲ್ ಅಂತ ತೋರಿಸೇ ಬಿಟ್ಟಾರ. ವೆಲ್ ಸೆಕೆಂಡ್ ಪಾರ್ಟ್ ಸ್ಟೋರಿ ಹೆಂಗಿರ್ತದೆ ನಾ ಗೆಸ್ ಮಾಡ್ಕೊಂಡಿನಿ, ಬಟ್ ಅದು ಈಗ ಹೇಳಲ್ಲ. ನೆಕ್ಸ್ಟ್ ವಿಡಿಯೋ ನಿಮಗೆ ಡೀಟೇಲಾಗಿ ಹೇಳಂದ್ರೆ ನೀವು ಕಾಮೆಂಟ್ ಮಾಡಿ ನನಗೆ ಹೇಳಿ. ನೆಕ್ಸ್ಟ್ ವಿಡಿಯೋ ನಾ ಪೂರ ಡೀಟೇಲಾಗಿ ಹೇಳಕ್ಕೆ ನಾನು ಕೋಶಿಶ್ ಮಾಡ್ತೀನಿ ಸೆಕೆಂಡ್ ಪಾರ್ಟ್ ಒಳಗೆ ಸ್ಟೋರಿ ಏನಿರ್ತದೆ. ಯಾಕಂದ್ರೆ ನಾವು ಅವಾಗೆ ಗೆಸ್ ಮಾಡ್ಕೊಂಡಿದ್ದೆ ಮೂವಿ ಸ್ಟೋರಿ ಹಿಂಗೆ ಇದಿರ್ಬೇಕಂತ ಅನ್ಕೊಂಡಿನ. ಅದೇ ಪಾಯಿಂಟ್ ನನಗೆ ಅನ್ಸೋ ಫುಲ್ ಅಂದ್ರೂ ಫಿಲ್ಮ್ ಎಲ್ಲೇ ಡಿಸಪಾಯಿಂಟ್ ಮಾಡಲ್ಲ. ಅವ್ರ ಮಾಸ್ ಲುಕ್ನಾಗಲಿ ಅವರ ಡ್ಯಾನ್ಸ್ ಅಲ್ಲಿ ಚುಟ್ಟವಲ್ಲಿ ಸಾಂಗ್ ಅಲ್ಲಿ, ಮತ್ತು ಇನ್ನೊಂದು ಸಾಂಗ್ ರಿಲೀಸ್ ಮಾಡಲ್ಲ, ಥರ್ಡ್ ಒಂದು ಸಾಂಗ್ ರಿಲೀಸ್ ಆಗಿದ್ದಲ್ಲ, ಅದು ಫಾಸ್ಟ್ ಮೂಮೆಂಟ್ದಾಗಲಿ ಅದು ರಿಲೀಸ್ ಮಾಡಿಲ್ಲ ಥಿಯೇಟರ್ನಲ್ಲಿ. ಯಾಕಂದ್ರೆ 5 ನಿಮಿಷ ಲೇಟ್ ಆಯಿತು ಥಿಯೇಟರ್ನಲ್ಲಿ ಹೋಗೋ ಮಟ್ಟಿಗೆ ಒಂದು ಸಾಂಗ್ ರಿಲೀಸ್ ಆಗಿತ್ತು ಅದು. ಸೊ ಅಲ್ಲಿ ನಾ ಸ್ವಲ್ಪ ಲೇಟ್ ಆಯ್ತು ನನಗೆ ಥಿಯೇಟ್ರ್ ಒಳಗು. ಥೋಡೆ ಸೀನ್ ನನಗೆ ಎಲ್ಲೇ ನೋಡಿನ ಅಂದ್ರೆ ಅಜಯ್ ಅವ್ರು ಎಂಟ್ರಿ ಕೊಡ್ತಾರೆ ಇಲ್ಲಿ ಪ್ರಕಾಶ್ ರಾಜ್ ಬಲ್ಲಿ, ಅಲ್ಲೇ ಸ್ಟಾರ್ಟ್ ಮಾಡಿ ನಾನು ನೋಡ್ಲಿಕ್ಕೂ. ಸೊ ಸ್ಟಾರ್ಟಿಂಗ್ ಏನಾಗಿರ್ಬೇಕು ಅದು ಪಾಯಿಂಟ್ ನಾ ಮಿಸ್ ಆಗಿದ್ದಾನೆ. ಸೊ ನೀವು ನೋಡಿದ್ರೆ ಕಾಮೆಂಟ್ ಮಾಡಿ ನನಗೆ ಹೇಳಿ, ಯಾಕಂದರೆ ಇಂಟ್ರೆಸ್ಟಿಂಗ್ ಅದ. ನೀವು ಸ್ಟೋರಿ ಗೊತ್ತಾಗ್ಲಿಕ್ಕೂ ಇಷ್ಟು ಅವ್ರ ಲುಕ್ನಲ್ಲಿ ಅವ್ರ ಎಕ್ಸ್ಪ್ರೆಷನ್ ಅಲ್ಲಿ ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಇದು ಮೂವಿ ನಿಮಗೆ ಕೂಡಿಸ್ತದ, ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಸಾಲಿಡ್ ನನಗೆ ಏನಿಸ್ತದಂದ್ರೆ ಫಿಲ್ಮ್ ಬಿ ಜಿ ಎಮ್ ಎಲ್ಲೆಲ್ಲ ಆತದ ನೋಡ್ರಿ, ಥಿಯೇಟರ್ನಲ್ಲಿ ಕುಂತಿಗೆ ಡ್ಯಾನ್ಸ್ ಮಾಡ್ತೀವಿ ನೀವು ಆ ಥರ. ಅನಿರುದ್ಧ ಅಂತರಿಗೆ ಇಲ್ಲಿ ಸಾಲಿಡ್ ಬಿ ಜಿ ಎಮ್ ಕೊಟ್ಟರೆ. ರೀಸೆಂಟ್ಲಿ ನಾವು ರಜನಿಕಾಂತ್ ಮೂವಿ ವೆಟ್ಟಾಯ್ ಮೂವಿ ಒಳಗೆ ಲಾಸ್ಟ್ ಒಂದು ಸೂಪರ್ ಸಾಂಗ್ ರಿಲೀಸ್ ಆಗಿದೆ, ಹಂಟರ್. ಅದು ಬಿ ಜಿ ಎಮ್ ನೀವು ಕೇಳ್ರಿ, ಅಂದ್ರೆ ಆ ಥರ ಬಿ ಜಿ ಎಮ್ ಅವ್ರು ಕೊಳ್ಳತ್ತರ. ಈ ಫಿಲ್ಮ್ಗೂ ಬಿ ಜಿ ಎಮ್ ಎಲ್ಲಿ ವೀಕ್ ನನಗೆ ಅನಿಸಿಲ್ಲ. ಸೌಂಡ್ ಡಿಸೈನಿಂಗ್ ಇಲ್ಲಿ ಸಾಲಿಡ್ ಅನಿರುದ್ಧ ಅಂತ ಮಾಡ್ಸ್ಯಾರ. ಫಿಲ್ಮ್ ಅದೇ ಪ್ಲಸ್ ಪಾಯಿಂಟ್ ಅಂತಿನ್ನ. ವೆಲ್ ಎಂಟರ್ನು ಅಲ್ಲ ಫಿಲ್ಮ್ ಇಷ್ಟೊಂದು ಪಾಯಿಂಟ್ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಹಾಗೆ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಪ್ರಕಾಶ್ ರಾಜ್ ಅಲ್ಲಿ ಶ್ರೀಕಾಂತ್ ಅಲ್ಲಿ ಅಂತ ಪರಿ ನನಗೆ ಅನಿಸ್ಲಿಲ್ಲ. ಪ್ರಕಾಶ್ ರಾಜ್ಗಾರ ಏನೋ ವೈಟ್ ದಾಡಿ ಇಟ್ಬಿಟ್ರೆ ಅದು ಕಾಣ್ಲತ್ತದ ನಮಗೆ, ಡೂಪ್ಲಿಕೇಟ್ ದಾಡಿ ಅಂತ ನಮಗೆ ಕಾಣ್ಲತ್ತದ. ನಾರ್ಮಲ್ ಅವ್ರಿಗೆ ಹೆಂಗೆ ಬರ್ತದೆ ಹಾಗೆ ಇಟ್ಟರೆ ಬೆಟರ್ ಇರ್ತದೆ, ಅದಕ್ಕೆ ಕಲರ್ ಹೊಡೆದು ಒಂದು ಪಾಯಿಂಟ್ ನನಗೆ ಅನಿಸಿತ್ತು. ಅದು ನೋಡೋ ಮಟ್ಟಿಗೆ ಸೀನ್ ಕ್ಯಾರೆಕ್ಟರ್ ನಾವು ಮಾತಾಡಬೇಕಂದ್ರೆ ಶ್ರೀವಲ್ಲಿ ಕ್ಯಾರೆಕ್ಟರಲ್ಲಿ ಮತ್ತು ಅಲ್ಲಿ ಕಾಮಿಡಿ ಆ್ಯಕ್ಟರ್ಸ್ ಸೀನೂ ಅನ್ನೋ ಫಿಲ್ಮ್ ಕಾಮಿಡಿ ಇಲ್ಲ ಫಿಲ್ಮ್ನಲ್ಲಿ ಸೀರಿಯಸ್ ಝೋನ್ದಾಗ ಫಿಲ್ಮ್ ತೊಗೊಂಡು ನಿಮಗೂ ಫಿಲ್ಮ್ ಡಿಸಪಾಯಿಂಟ್ ತನಕ ಮಾಡಲ್ಲ. ಎಕ್ಸೈಟ್ಮೆಂಟ್ ಕ್ರೇಜಿ ನಿಮಗೆ ಅನಿಸ್ತದ ನೋಡೋ ಮಟ್ಟಿಗೆ. ಒಂದು ಮಾಸ್ ಆಡಿಯನ್ಸ್ ನಡ್ಬರ್ಕ್ ಕುಂತಿಗೆ ಇದು ಮೂವಿ ನೋಡ್ರಿ, ಅವಾಗ ಇದು ಮೂವಿ ನಿಮಗೆ ಮಜಾ ಬರ್ತದೆ. ಸೈಲೆಂಟ್ ಕುಂತಿಗೆ ನಾ ನೋಡ್ತೀನಪ್ಪ ಅಂತಂದ್ರೆ ಮಜಾ ಬರಲ್ಲ. ಯಾಕಂದ್ರೆ ಬಿ ಜಿ ಎಮ್ ಸಾಲಿಡ್, ಅದು ಮಾಸ್ ಲುಕ್ನಾಗಲಿ ಅದು ಆಡಿಯನ್ಸ್ ಸಂಗಟೆ ಕುಂತು ನೋಡಿದ್ರು ಅದು ಕ್ರೌಡ್ ಮಜಾ ಬರ್ತದೆ ನೋಡೋ ಮಟ್ಟಿಗೆ. ಸೊ ಅದೇ ನಾನು ನೋಡ್ಬೇಕು ಮಾಸ್ ಆಡಿಯನ್ಸ್ ನೋಡ್ಬೇಕು ಕುಂತಿಗೆ ಇದು ಮೂವಿ ನೋಡಿದ್ನಲ್ಲ, ವೆಲ್ ಮಜಾ ಬಂತು ಕಂಟಿನ್ಯೂ ಮೂವಿ ನೋಡೋ ಮಟ್ಟಿಗೆ. ಸೊ ನೀವು ದೇವರ ಮೂವಿ ನೋಡಿಗಿಸಿ ನಿಮಗೆ ಹೆಂಗೆ ಅನ್ಸದ, ಹಾಗೆ ಸೆಕೆಂಡ್ ಪಾರ್ಟ್ಸಲ್ಲಿ ಎಷ್ಟೇ ಕ್ರೇಜಿ ಇದ್ರಿ ಅದನ್ನು ಕಾಮೆಂಟ್ ಮಾಡಿ. ಈ ಸೆಕೆಂಡ್ ಪಾರ್ಟ್ ಇದ್ರ ರಿವ್ಯೂ ನಿಮ್ಗೆ ಬೇಕಂದ್ರೆ ಕಾಮೆಂಟ್ ಮಾಡಿ ನನಗೆ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋ ಇದ್ರ ಬಗ್ಗೆ ಡೀಟೇಲಾಗಿ ನಾನು ಹೇಳ್ತೀನಿ. ಸೆಕೆಂಡ್ ಪಾರ್ಟ್ ಬಗ್ಗೆ ಏನು ತೋರಿಸಿರ್ಬೇಕಂತ, ಫಸ್ಟ್ ಪಾರ್ಟ್ ಒಳಗೆ ಏನೇನು ಆಗಿದೆ ಅಂತ ಅದನ್ನು ಹೇಳಕ್ಕೆ ನಾವು ಕೋಶಿಶ್ ಮಾಡಿದ್ವಿ. ಸೊ ಅದಕ್ಕೆ ಪಹಲೆ ವೀಡಿಯೋಗೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.